ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಿಕ್ಕುಗಳಿಗೆ ಸೀತೆಯನ್ನು ಹುಡುಕಲು ಹೋಗಿದ್ದ ವಾನರರು ನಿರಾಶರಾಗಿ ಹಿಂದಿರುಗಿದುದು ಎಂಬ 47ನೆಯ ಸರ್ಗಕ್ಕೆ ಸ್ವಾಗತ. ದರ್ಶನಾರ್ಥಂತು ವೈದೇಹ್ಯಾ ಸರ್ವತಃ ಕಪಿಕುಂಜರಾಹ ವ್ಯಾಧಿಷ್ಠ ಕಪಿರಾಜೇನ ಯಥೋಕ್ತಂ ಜಗ್ಮುರಾಂಚಸ. ಮೇಲೆ ಹೇಳಿದ ರೀತಿಯಲ್ಲಿ ಕಪಿರಾಜನಾದ ಸುಗ್ರೀವನಿಂದ ನಿರ್ದೇಶಿತರಾದ ಕಪಿಶ್ರೇಷ್ಠರು ವೈದೇಹಿಯನ್ನು ಕಾಣಲು ಬಹಳ ಶೀಘ್ರವಾಗಿ ಎಲ್ಲ ದಿಕ್ಕುಗಳಿಗೂ ಪ್ರಯಾಣ ಮಾಡಿದರು. ಹಾಗೆ ಪ್ರಯಾಣ ಮಾಡಿದ ಕಪಿನಾಯಕರು ಸರೋವರಗಳ ಪ್ರದೇಶಗಳನ್ನು, ನದಿಗಳ ತೀರಗಳನ್ನು, ಆಕಾಶವನ್ನು, ನಗರಗಳನ್ನು, ನದಿಗಳನ್ನು, ದುರ್ಗಗಳನ್ನು, ಪರ್ವತಗಳನ್ನು ಹೊಕ್ಕು ಎಲ್ಲ ಕಡೆಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕತೊಡಗಿದರು. ಸುಗ್ರೀವನಿಂದ ವಿವರವಾಗಿ ತಿಳಿದುಕೊಂಡಿದ್ದ ವಾನರ ಸೇನಾ ನಾಯಕರು ಭೂಮಂಡಲದ 4 ದಿಕ್ಕುಗಳಲ್ಲಿದ್ದ ಎಲ್ಲ ಪ್ರದೇಶಗಳನ್ನು, ಪರ್ವತ ವನ ಕಾನನಗಳಿಂದ ಸಮಾವೃತವಾಗಿದ್ದ ಎಲ್ಲ ಪ್ರದೇಶಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕಿದರು. ಸೀತೆಯನ್ನು ಹುಡುಕುವುದರಲ್ಲಿ ನಿಶ್ಚಿತವಾದ ಬುದ್ಧಿಯುಳ್ಳವರಾಗಿದ್ದ ವಾನರ ನಾಯಕರು ಹಗಲಿನಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆಗೆ ಹೋಗಿ ಸೀತೆಯನ್ನು ಹುಡುಕುತ್ತಾ ರಾತ್ರಿಯಾಗುತ್ತಲೇ ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ ಎಲ್ಲರೂ ಬಂದು ಎಲ್ಲ ಋತುಗಳಲ್ಲಿಯೂ ಫಲಭರಿತವಾಗಿರುತ್ತಿದ್ದ ವೃಕ್ಷಗಳ ಹಣ್ಣುಗಳನ್ನು ಭಕ್ಷಿಸಿ ವೃಕ್ಷಗಳ ಮೇಲೆಯೇ ಮಲಗುತ್ತಿದ್ದರು. ವಾನರ ನಾಯಕರು ಸುಗ್ರೀವನು ಆಜ್ಞಾಪಿಸಿದ ದಿನವನ್ನು ಮೊದಲನೆಯ ದಿನವನ್ನಾಗಿಟ್ಟುಕೊಂಡು 30 ದಿವಸಗಳವರೆಗೂ ಸೀತಾದೇವಿಯನ್ನು ಎಲ್ಲೆಡೆಗಳಲ್ಲಿಯೂ ಹುಡುಕಿದರು. ಜಾನಕಿಯು ಸಿಗದ ಕಾರಣ ನಿರಾಶರಾಗಿ ಹಿಂದಿರುಗಿ ಬಂದು ಕಪಿರಾಜನಿಗೆ ತಮ್ಮ ಪ್ರಯಾಣದ ವರದಿಯನ್ನೊಪ್ಪಿಸಿ ಮಾಲ್ಯವತ್ ಪರ್ವತಕ್ಕೆ ಹೊರಟು ಹೋದರು. ಮಹಾಬಲನಾದ ವಿನತನು ಸುಗ್ರೀವನು ಹೇಳಿದ ರೀತಿಯಲ್ಲಿ ತನ್ನ ಸಚಿವರೊಡನೆ ಪೂರ್ವ ದಿಕ್ಕಿನ ಪ್ರದೇಶಗಳೆಲ್ಲವನ್ನೂ ಹುಡುಕಿ ಸೀತೆಯನ್ನು ಎಲ್ಲಿಯೂ ಕಾಣದೆ ಹಿಂದಿರುಗಿದನು. ಮಹಾಕಪಿಯಾದ ಮಹಾಬಲನಾದ ವೀರನಾದ ಶತಬಲಿಯು ಉತ್ತರ ದಿಕ್ಕಿನಲ್ಲಿರುವ ಎಲ್ಲ ಪ್ರದೇಶಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕಿ ಅಲ್ಲೆಲ್ಲಿಯೂ ಅವಳನ್ನು ಕಾಣದೆ ನಿರಾಶನಾಗಿ ಸೈನ್ಯದೊಡನೆ ಹಿಂದಿರುಗಿದನು. ಸುಷೇಣನು ವಾನರ ಸೈನಿಕರೊಡನೆ ಪಶ್ಚಿಮ ದಿಕ್ಕಿನಲ್ಲಿದ್ದ ಎಲ್ಲ ಪ್ರದೇಶಗಳಲ್ಲಿಯೂ ಸೀತೆಯನ್ನು ಹುಡುಕಿ ಅಲ್ಲೆಲ್ಲಿಯೂ ಸೀತೆಯನ್ನು ಕಾಣದೆ ನಿರಾಶನಾಗಿ ಮಾಸವು ಪೂರ್ಣವಾಗುತ್ತಲೇ ಸುಗ್ರೀವನ ಬಳಿಗೆ ಆಗಮಿಸಿದನು. ಮಾಲ್ಯವತ್ ಪರ್ವತದ ಮೇಲೆ ರಾಮನ ಜೊತೆಯಲ್ಲಿ ಕುಳಿತಿದ್ದ ಸುಗ್ರೀವನ ಬಳಿಗೆ ಎಲ್ಲ ವಾನರ ನಾಯಕರು ಬಂದು ರಾಜನಿಗೆ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಹೇಳಿದರು. ಮಹಾರಾಜ, ನಿನ್ನ ಅಣತಿಯಂತೆ ನಾವು ಇಲ್ಲಿಂದ ಪ್ರಯಾಣ ಮಾಡಿ ನಮಗೆ ವಹಿಸಿಕೊಟ್ಟಿದ್ದ ದಿಕ್ಕುಗಳಲ್ಲಿದ್ದ ಎಲ್ಲ ಪರ್ವತಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕಿದೆವು. ಗಹನವಾದ ಅರಣ್ಯಗಳಲ್ಲಿಯೂ ನದಿ ಸಾಗರಗಳ ತೀರ ಪ್ರದೇಶಗಳಲ್ಲಿಯೂ ಹುಡುಕಿದೆವು. ಎಲ್ಲ ದೇಶಗಳಲ್ಲಿಯೂ ಎಲ್ಲ ಗುಹೆಗಳಲ್ಲಿಯೂ ಹುಡುಕಿದೆವು. ಲತೆಗಳ ಸಮೂಹಗಳಿಂದ ಸಮಾವೃತವಾಗಿದ್ದ ದೊಡ್ಡ ದೊಡ್ಡ ಪೊದೆಗಳಲ್ಲಿಯೂ ಜಾನಕಿಯನ್ನು ಹುಡುಕಿದೆವು. ಗಹನವಾದ ಪ್ರದೇಶಗಳಲ್ಲಿಯೂ ಹಳ್ಳ ತಿಟ್ಟುಗಳಿಂದ ಕೂಡಿದ್ದ ದುರ್ಗಮ ಪ್ರದೇಶಗಳಲ್ಲಿಯೂ ಹುಡುಕಿದೆವು. ದೊಡ್ಡ ದೊಡ್ಡ ಶರೀರಗಳಿಂದ ಕೂಡಿದ್ದ ಪ್ರಾಣಿಗಳನ್ನು ಇವನು ರಾವಣನಿರಬಹುದೇ ಎಂಬ ಸಂಶಯದಿಂದ ಪರೀಕ್ಷಿಸಿ ನೋಡಿದೆವು. ನಮ್ಮ ಪ್ರಯಾಣಕ್ಕೆ ಅಡ್ಡಲಾಗಿ ಬರುತ್ತಿದ್ದ ಅನೇಕ ಮಹಾಪ್ರಾಣಿಗಳನ್ನು ಸಂಹರಿಸಿದೆವು. ಗಹನವಾಗಿದ್ದ ಪ್ರದೇಶಗಳನ್ನು ಒಮ್ಮೆ ಎಲ್ಲ 4-6 ಬಾರಿ ಪುನಃ ಪುನಃ ಹುಡುಕಿದೆವು. ಅಲ್ಲೆಲ್ಲೂ ಸೀತಾದೇವಿಯು ಕಾಣಲಿಲ್ಲ. ಆದರೆ ಇದರಿಂದ ನಾವು ಹತಾಶರಾಗಬೇಕಿಲ್ಲ. ಉದಾರ ಸತ್ವಾಭಿಜನೋ ಮಹಾತ್ಮ ಸಮೈಥಿಲೀಂ ಜ್ಞಾಸ್ಯತಿ ವಾನರೇಂದ್ರ ದಿಶಂತು ಯಾಮೇವ ಗತಾತು ಸೀತಾ ತಾಮಾಸ್ಥಿತೋ ವಾಯುಸುತೋ ಹನುಮಾನ್. ವಾನರೇಂದ್ರನೇ, ಮಹಾಸತ್ವಯುಕ್ತವಾದ ವಂಶದಲ್ಲಿ ಹುಟ್ಟಿರುವ ಮಹಾತ್ಮನಾದ ಹನುಮಂತನು ಸೀತೆಯು ಎಲ್ಲಿರುವಳೆಂಬುದನ್ನು ತಿಳಿದು ಬರುತ್ತಾನೆ. ಸೀತಾದೇವಿಯು ಯಾವ ದಿಕ್ಕಿಗೆ ಹೋಗಿರುವಳೋ ಅದೇ ದಿಕ್ಕನ್ನೇ ವಾಯುಪುತ್ರನಾದ ಹನುಮಂತನು ಆಶ್ರಯಿಸಿದ್ದಾನೆ. ಆದುದರಿಂದ ಹನುಮಂತನೇ ಸೀತೆಯ ವಿಷಯವನ್ನು ತಿಳಿದು ಬರುತ್ತಾನೆ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ 47ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.